ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು ಡೆಲಿವರಿ ಫೀಲ್ಡಲ್ಲಿ ಒಂದು ಹೊಸ ಅಪ್ಡೇಟ್ ಕೂಡ ಬಂತು. ಎಲ್ಲ ಹುಡುಗರಿಗೆ ಮುಂದೆ ಒಳ್ಳೆ ದುಡ್ಡು ಒಳ್ಳೆ ಸಂಪಾದನೆ ಮಾಡ್ಬೋದು. ಕೆಲವರಿಗೆ ಒಂದು ಹೊಸ ಅಪ್ಡೇಟ್ ಗೊತ್ತಿರುತ್ತೆ ಡ್ಯೂಟಿ ಮಾಡ್ತಾರವ್ರಿಗೆ, ಕೆಲವರಿಗೆ ಗೊತ್ತಿರಲ್ಲ ಡ್ಯೂಟಿ ಮಾಡ್ದಿರೋರಿಗೆ. ಅದಕ್ಕೋಸ್ಕರ ಯಾವುದೋ ಒಂದು ಹೊಸ ಅಪ್ಡೇಟ್ ಅಂತ ತಿಳಿಸ್ಕೊಡೋ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಡೆಲಿವರಿ ಬಾಯ್ಸ್, ದಯವಿಟ್ಟು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ರಾಪಿಡೋ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಇಲ್ಲ ಅಂಕಲ್ ಡೆಲಿವರಿ ಆಗಿರ್ಬೋದು, ಇದರಲ್ಲಿ ಒಂದು ಪಿಕಪ್ ಡ್ರಾಪ್ ಲೊಕೇಶನ್ ಬರ್ತಾ ಇತ್ತು. ಏನು ನಿಮ್ಮ ಡಿಸ್ಪ್ಲೇಲಿ ಆರ್ಡರ್ ಶೋ ಆಗ್ತಾ ಇತ್ತಲ್ಲ, ಆವಾಗ ನಿಮಗೆ ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ, ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಶೋ ಮಾಡ್ತಾ ಇದ್ದ. ಪೋರ್ಟ್ರಲ್ಲಿ ಕೂಡ ಬರ್ತಾ ಇತ್ತು. ಪೋರ್ಟ್ರಲ್ಲಿ ಏನಾಗ್ತಾ ಇದೆ ಅಂದರೆ ಪಿಕಪ್ ಮಾತ್ರ ತೋರಿಸ್ತಾ ಇದ್ದ, ಡ್ರಾಪ್ ತೋರಿಸ್ತಾ ಇರಲಿಲ್ಲ. ಇದು ಒಂದು ಮೇಜರ್ ಇಶ್ಯೂ ಆಗಿತ್ತು ಎಲ್ಲ ಡೆಲಿವರಿ ಬಾಯ್ಸ್ಗೆ. ಹಿಂಗಾಗಿ ಪೋರ್ಟ್ರಲ್ಲಿ ತುಂಬ ಆರ್ಡರ್ಗಳು ಡೆಲಿವರಿನೇ ಆಗ್ತಾ ಇರಲಿಲ್ಲ. ಆರ್ಡರ್ ಶೋ ಆಗಿ ಕ್ಯಾನ್ಸಲ್ ಆಗಿ ಹೋಗ್ತಾ ಇತ್ತು. ಆದರೆ ಈ ಒಂದು ಉದ್ದೇಶದಿಂದ ಹೇಗೆ ಮಾಡಿದ್ದಾನೆ, ಪೋರ್ಟ್ರನ್ನು ಒಂದು ಹೊಸ ಅಪ್ಡೇಟ್ ಕೂಡ ಕೊಟ್ಟಿದ್ದಾನೆ ಇವತ್ತಿದ್ದವ. ಪೋರ್ಟ್ರಲ್ಲೂ ಕೂಡ ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ, ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಇವತ್ತು ಆರ್ಡರ್ ನಿಮಗೆ ಡಿಸ್ಪ್ಲೇ ಮೇಲೆ ಶೋ ಆದಕ್ಕೆ ತೋರಿಸ್ಬಿಡ್ತಾನೆ. ಇದರಿಂದ ಏನಾಗುತ್ತೆ, ನಿಮಗೆ ಈ ಪಿಕಪ್ ಏನಂತ 1 ಕಿಲೋಮೀಟರ್ ಇದೆ, ಅಟ್ಲೀಸ್ಟ್ ಡ್ರಾಪ್ ಒಂದು 2 ಕಿಲೋಮೀಟರ್ ಇದೆ, ನಿಮಗೆ ಗೊತ್ತಾಗ್ಬಿಡುತ್ತೆ. 2 ಕಿಲೋಮೀಟರ್ ಪಿಕಪ್ ಸೇರಿ 3 ಕಿಲೋಮೀಟರ್ ಇದ್ರೆ ಒಂದು 50ರಿಂದ 60 ರೂಪಾಯಿ. ಅಂಥ ಟೈಮಲ್ಲಿ ನೀವು ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೋಬೋದು. ಇದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ದುಡ್ಡು ಸಂಪಾದನೆ ಮಾಡೋಕ್ಕೆ. ಇಷ್ಟು ದಿವಸ ಸುಮಾರು ಆರ್ಡರ್ ಏನು ಕ್ಯಾನ್ಸಲ್ ಆಗ್ತೈತೆ ಅಂದರೆ ಇದಕ್ಕೇನೆ, ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾಗ್ತಿಲ್ಲ ಹುಡುಗರಿಗೆ. ಎಲ್ಲೆಲ್ಲೋ ಇರುತ್ತೆ ಲೊಕೇಶನ್, ಅಡ್ರೆಸ್ ತೋರ್ಸೋನು, ಬಟ್ ಡ್ರಾಪ್ ಎಷ್ಟು ದೂರ ಇದೆ ಗೊತ್ತಾಗ್ತಾ ಇಲ್ವಲ್ಲ. ಇದು ಒಂದು ಮೇಜರ್ ಇಶ್ಯೂ ಇಂದ ಸುಮಾರು ಹುಡುಗರು ಆರ್ಡರ್ ಪಿಕ್ ಮಾಡ್ತಾ ಇರಲಿಲ್ಲ. ದೊಡ್ಡ ಆರ್ಡರ್ ನೋಡ್ತಾ ಇದ್ರು. ಸಣ್ಣ ಪುಟ್ಟ ಆರ್ಡರ್ಗಳು ಎಲ್ಲ ಕ್ಯಾನ್ಸಲ್ ಆಗ್ತಾಯಿತ್ತು. ಇನ್ನು ಮುಂದೆ ಸಣ್ಣ ಪುಟ್ಟ ಆರ್ಡರ್ಗಳೇ ಕ್ಯಾನ್ಸಲ್ ಆಗಲ್ಲ, ಜಾಸ್ತಿ ಇನ್ನು ಸಣ್ಣ ಪುಟ್ಟ ಆರ್ಡ್ರೆ ಹೊಡಿತಾರೆ. ಏನು ಲೋಕಲ್ ಆರ್ಡರ್ ಬರ್ತಾವಲ್ಲ, ಇನ್ನು ಜಾಸ್ತಿ ಹುಡುಗರು ಇದನ್ನೇ ಮಾಡ್ತಾರೆ. ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ಕಿಲೋಮೀಟ್ರು. ಮಾರ್ಕೆಟ್ ಹತ್ರ ಹೋದಾಗ ನಿಮಗೆ ಗೊತ್ತಾಗ್ತಿರಲಿಲ್ಲ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಅಂತವ. ಸುಮ್ಮನೆ ಆ ಪಿಕಪ್ ಒಂದು ತೋರಿಸೋನು, ಡ್ರಾಪ್ ತೋರಿಸ್ತಿರಲ್ಲ, ಅಮೌಂಟ್ ಶೋ ಮಾಡೋನು. ಇನ್ನು ಮುಂದೆ ನಿಮಗೆ ಡ್ರಾಪ್ ತೋರಿಸ್ಬಿಡ್ತಾನೆ. ಮಾರ್ಕೆಟ್ ಹತ್ರ ಹೋದ್ರೆ ನಿಮಗೆ ಪಿಕಪ್ ಒಂದು 100-200 ಮೀಟರ್ ಇರುತ್ತೆ, ಡ್ರಾಪ್ 1-2 ಕಿಲೋಮೀಟರ್ ಇರುತ್ತೆ, 100 ರೂಪೀಸ್ ಕೊಟ್ಬಿಡ್ತಾನೆ. ಕಣ್ಣು ಮುಚ್ಕೊಂಡು ಆರ್ಡ್ರ್ ಎತ್ಕೊಂಡು ಹೊಡಿಬೋದು. ಇನ್ಮೇಲೆ ಮಾರ್ಕೆಟ್ ಹತ್ರ ಹೋದ್ರೆ ನಿಮಗೆ ಲೋಕಲ್ ಆರ್ಡ್ರೆ ಸಾಕು, ಎಲ್ಲೂ ಲಾಂಗ್ ಹೋಗೋದು ಬೇಡ. ನೀವು ಬೆಳಗಿಂದ ಸಂಜೆವರೆಗೂ ಲೋಕಲ್ ಆರ್ಡ್ರ್ ಹೊಡ್ಕೊಂಡು 2,000 ಮೇಲೆ ಹೊಡೆದು ಬಿಸಾಡ್ಬೋದು. ಆ ಥರ ಒಂದು ಆಪರ್ಚುನಿಟಿ. ಅದಕ್ಕೋಸ್ಕರನೇ ಹೊಸ ಅಪ್ಡೇಟು ಪೋರ್ಟ್ರನ್ನು ತಿಳಿಸ್ಕೊಟ್ಟಿದ್ದಾನೆ ಇವತ್ತಿದ್ದವ. ಯಾಕೆಂದರೆ ಇಷ್ಟು ದಿವಸ ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಇದೆ. ನಾನು ಸುಮಾರು ವಿಡಿಯೋದಲ್ಲಿ ಮಾಡ್ತಾ ಇದ್ದೆ, ಪೋರ್ಟ್ರಲ್ಲಿ ಡ್ರಾಪ್ ಲೊಕೇಶನ್ದು ಕಿಲೋಮೀಟರ್ ತೋರಿಸ್ಬೇಕು, ಅಪ್ಡೇಟ್ ಮಾಡ್ತಾ ಇಲ್ಲ. ಸುಮಾರು ಹುಡುಗರಿಗೆ ಇದೇ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿದೆ ಅಂತ ಗೊತ್ತಾಗಲ್ಲ, ಆರ್ಡ್ರೇ ಎತ್ಕೊಡಲ್ಲ, ಹಿಂಗಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ತುಂಬ ಆರ್ಡ್ರ್ ಅಂತವ. ಇನ್ನು ಮುಂದೆ ಪೋರ್ಟ್ರಲ್ಲಿ ಕ್ಯಾನ್ಸಲ್ ಆಗಲ್ಲ. ಎಷ್ಟೋ ಜನ ರಾಪಿಡೋ ಮಾಡ್ತಕ್ಕಂಥ ಹುಡುಗರು ಇನ್ನು ಪೋರ್ಟ್ರಿಗೆ ಬಂದುಬಿಡ್ತಾರೆ. ಯಾಕೆಂದರೆ ಪೋರ್ಟ್ರಲ್ಲಿ ಗೊತ್ತು ಎಲ್ಲರಿಗೂ ಅಪ್ ಟು 15 ರೂಪಾಯಿ ಮೇಲೇ ಕಿಲೋಮೀಟ್ರಿಗೆ ಅಮೌಂಟ್ ಬರೋದು. ಮಾರ್ಕೆಟ್ ಸರೌಂಡಿಂಗ್ 15ರಿಂದ 20, 50 ರೂಪಾಯಿವರೆಗೂ ಬರುತ್ತೆ ಒಂದೊಂದು. ಯಾಕೆಂದರೆ 2 ಕಿಲೋಮೀಟರ್ ಇರುತ್ತೆ, 100 ರೂಪಾಯಿ ಬಂದುಬಿಡುತ್ತೆ. 2 ಕಿಲೋಮೀಟ್ರಿಗೆ 100 ರೂಪಾಯಿ, ಕಿಲೋಮೀಟ್ರಿಗೆ 50 ರೂಪಾಯಿ ಬಿತ್ತು. ಹಂಗಾಗಿ ಲೋಕಲ್ ಆರ್ಡ್ರಿನ ಮೇಲೆ ಜಾಸ್ತಿ ಹೊಡಿತಾರೆ ಹುಡುಗರು. ಒಳ್ಳೆ ಆಪರ್ಚುನಿಟಿ ಇದು ನಿಜವಾಗ್ಲೂ. ಇಷ್ಟು ದಿವಸ ಅಂತಲೂ ತುಂಬ ಇಶ್ಯೂ ಆಗ್ತಾ ಇತ್ತು, ಡ್ರಾಪ್ ಎಲ್ಲಿದೆ ಅಂತ ಗೊತ್ತಾಗ್ತಿರಲಿಲ್ಲ, ಆರ್ಡ್ರ್ ಎತ್ಕೊಂತಿರಲಿಲ್ಲ. ಎಲ್ಲ ಹಂಗೆ ಬಿಟ್ಬಿಡೋರು. ಬಂದು ಡಿಸ್ಪ್ಲೇ ಮೇಲೆ ಸುಮ್ಮನೆ ಕ್ಯಾನ್ಸಲ್ ಆಗೋಗೋದು. ಕಸ್ಟಮರು ನೋಡಿ ಎಷ್ಟೊತ್ತಾದ್ರೂ ರೈಡರ್ ಯಾರು ಸಿಗ್ತಾ ಇಲ್ವಲ್ಲ ಅಂತ ಹಂಗೆ ಆರ್ಡರ್ ಕ್ಯಾನ್ಸಲ್ ಆಗೋದು. ಬೇರೆ ಆ್ಯಪಲ್ಲಿ ಬುಕ್ ಮಾಡ್ತಾಯಿದ್ರು. ರಾಪಿಡೋದಲ್ಲಿ ಟಿಪ್ಸ್ ಹಾಕೋದಿಲ್ಲ, ಅಂಕಲ್ ಡೆಲಿವರಿಲಿ ಬುಕ್ ಮಾಡಿ ಟಿಪ್ಸ್ ಹಾಕೋದು, ಈ ಥರ ಮಾಡೋರು. ಪೋರ್ಟ್ರಲ್ಲಿ ಯಾಕಂದರೆ ಟಿಪ್ಸ್ ಆ್ಯಡ್ ಮಾಡ್ತಕ್ಕಂಥ ಆಪ್ಷನ್ ಇಲ್ಲ. ಅದೇನಿದ್ರು ಪೋರ್ಟ್ರ್ ಅವ್ನು ಏನು ಶೋ ಮಾಡ್ತಾನೆ ಅಷ್ಟೇ ಅಮೌಂಟ್ ಬರ್ತಾಯಿತ್ತು. ಟಿಪ್ಸ್ ಆಪ್ಷನ್ ಇಲ್ಲ ಕಸ್ಟಮರ್ಗೆ ಪೋರ್ಟ್ರಲ್ಲಿ. ಅದ್ರ ಆಲ್ರೆಡಿ ಅಮೌಂಟ್ ಜಾಸ್ತಿನೇ ಬರೋದು. ಅಷ್ಟು ಬಂದ್ರೂ ಕೂಡ ಹುಡುಗರು ಎತ್ತಿರಲಿಲ್ಲ ಆರ್ಡ್ರು. ಯಾಕೆಂದರೆ 1-2 ಕಿಲೋಮೀಟರ್ ಇದ್ರೆ 100 ರೂಪಾಯಿ ಕೊಟ್ಟರು ಎತ್ಕೊತಾ ಇರಲಿಲ್ಲ. ಡ್ರಾಪ್ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಎಷ್ಟು ಕಿಲೋಮೀಟರ್ ಇದೆ ಅಂತ, ಅದಕ್ಕಾಗಿ ತಗೊತಾ ಇರಲಿಲ್ಲ. ಇನ್ಮೇಲೆ ಡ್ರಾಪ್ ಲೊಕೇಶನ್ ಮೆನ್ಷನ್ ಮಾಡೋದ್ರಿಂದ ಹುಡುಗರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ. ಒಂದು ಹಬ್ಬ ಡ್ಯೂಟಿ ಮಾಡೋಕ್ಕೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಸಿಟಿ ಒಳಗಡೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ನೀವು ಇರೋ ಜಾಗದಿಂದ ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ, 1-2 ಕಿಲೋಮೀಟರ್ ಇರುತ್ತೆ. ಅಲ್ಲಿಂದ ಡ್ರಾಪ್ ಎಷ್ಟಿದೆ, 1-2 ಟ್ಯಾಲಿ ಮಾಡ್ಕೊಳ್ಳಿ. ಅಮೌಂಟ್ ಏನು ಶೋ ಆಗಿದೆ, ಯಾಕೆಂದರೆ 0 ಕಮಿಷನ್ನು. ಒಂದು 70 ರೂಪಾಯಿ ಬಂತು ಅಂದ್ಕೊಳ್ಳಿ. ಪಿಕಪ್ 1.5 ಕಿಲೋಮೀಟ್ರು, ಡ್ರಾಪ್ 1-2 ಕಿಲೋಮೀಟ್ರು, 3.5 ಕಿಲೋಮೀಟ್ರಿಗೆ 70 ರೂಪಾಯಿ ಎಷ್ಟಾಯಿತು, ಕಿಲೋಮೀಟ್ರಿಗೆ 20 ರೂಪಾಯಿ. ಈ ಥರ ಟ್ಯಾಲಿ ಮಾಡ್ಕೊಂಡು ಹುಡುಗರನ್ನ ಡ್ಯೂಟಿ ಮಾಡ್ಬೋದು, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಇದೇ ಥರ ನೀವು ಇನ್ಮೇಲೆ ಕಂಟಿನ್ಯೂ ಆಗಿ ಡ್ಯೂಟಿ ಮಾಡ್ಕೊಂಡ್ರೆ ನಿಜವಾಗ್ಲೂ ಲೋಕಲ್ ಆರ್ಡ್ರ್ ಹೊಡೆದ್ರೆ ಒಳ್ಳೆ ದುಡ್ಡು. ಲಾಂಗ್ ಹೋಗೋದೇ ಬೇಕಾಗಲ್ಲ, ಸಿಟಿಯಿಂದ ಹೊರಗಡೆ ಹೋಗೋದು ಬೇಡ, ಔಟ್ ಆಫ್ ಝೋನು. ಸಿಟಿ ಝೋನಲ್ಲಿದ್ದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದು ಎತ್ಕೊಂಡು ಮಾಡ್ತಾ ಇರ್ಬೋದು. ಯಾಕಂದ್ರೆ ಇದೇ ನಿಮ್ಗೆ ಎತ್ಕೋಬೇಕು, ಇದೇ ಬಿಡಬೇಕು, ಸ್ಕಿಪ್ ಮಾಡೋಂಗಿಲ್ಲ, ಕ್ಯಾನ್ಸಲ್ ಮಾಡೋಂಗಿಲ್ಲ. ಈ ಥರ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಪೋರ್ಟ್ರಲ್ಲಿ ಇಲ್ಲ. ನಿಮ್ಗೆ ಎಷ್ಟಾರು ಆರ್ಡ್ರ್ ಸ್ಕಿಪ್ ಮಾಡಿ, ಎಷ್ಟು ಯಾವ್ದು ಬೇಕು ಅದು ಎತ್ಕೊಳ್ಳಿ. ಈ ಒಂದು ಆಫರ್ ಇರೋದ್ರಿಂದ ಇನ್ನು ಮುಂದೆ ಪೋರ್ಟ್ರಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡ್ಬೋದು ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.